ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ನಮ್ ಜೊತೆ ಇವತ್ತು ಸಂದರ್ಶನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ, ಕೈಸರ್ ಅಲಿ ಖಾನ್. ಇವರು ಕಾರ್ವಿಂಗ್ ವುಡ್ ವರ್ಕ್ ನಲ್ಲಿ ಎಕ್ಸ್ಪರ್ಟ್ ಆಗಿರುವಂತದ್ದು. ಯಾಕೆ ಇವರು ಸಂದರ್ಶನ ಅಂತಂದ್ರೆ, ನಮ್ಮ ರಾಜ್ಯದಿಂದ ಹೆಮ್ಮೆ ಪಡುವಂತಹ ವಿಚಾರ ಒಂದಾಗಿರುವಂತದ್ದು ಏನು ಅಂತಂದ್ರೆ, ಇಡೀ ದೇಶದಲ್ಲೇ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಉತ್ತರ ಪ್ರದೇಶ ಇದೆಯಲ್ಲ, ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಸ್ಪೀಕರ್ ಕೂರುವಂತಹ ಚೇರು, ಸ್ಪೀಕರ್ ಆಸೀನರಾಗುವಂತಹ ಚೇರ್ ಇದೆಯಲ್ಲ, ಪೀಠ, ಆ ಪೀಠವನ್ನ ನಮ್ಮ ಕರ್ನಾಟಕದಿಂದ ಮಾಡಿಕೊಳ್ಳಲಾಗಿದೆ. ಇದು ಸಾಕಷ್ಟು ಹೆಮ್ಮೆಯ ವಿಚಾರ. ಏನು ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ, ಅಸೆಂಬ್ಲಿಯಲ್ಲಿ ಏನು ಸದನ ನಡೆಯುತ್ತೆ, ಆ ಸಂದರ್ಭದಲ್ಲಿ ಸ್ಪೀಕರ್ ಚೇರ್ ಸ್ಪೀಕರ್ ಚೇರ್ ಅನ್ನ ಸಭಾಧ್ಯಕ್ಷರ ಪೀಠ ಏನಿರುತ್ತಲ್ಲ, ಆ ಚೇರ್ ಅನ್ನ ಮಾಡಿರುವಂತದ್ದು ನಮ್ಮ ಕರ್ನಾಟಕದಿಂದ. ಅದು ಕೈಸರ್ ಅಲಿ ಖಾನ್ ಅವರು ಮಾಡಿರುವಂತದ್ದು. ಈ ಸಂಬಂಧಪಟ್ಟಂತೆ ಅವರೇ ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗಷ್ಟೇ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ ವಿಧಾನಸಭೆಯಲ್ಲಿ ಈ ಚೇರ್ ಅನ್ನ ಇನ್ಸ್ಟಾಲೇಷನ್ ಮಾಡಿ, ಅಳವಡಿಕೆ ಮಾಡಿ ಬಂದಿರುವಂತದ್ದು. ಸರ್ ಕೈಸರ್ ಅಲಿ ಖಾನ್, ನಮಸ್ತೆ. ನಮಸ್ತೆ ಸರ್, ತುಂಬಾ ಹೆಮ್ಮೆಯ ವಿಚಾರ. ನಮ್ಮ ಕರ್ನಾಟಕದಿಂದ ಒಂದು ಸ್ಪೀಕರ್ ಚೇರು ಅಲ್ಲಿ ತಯಾರು ಮಾಡಿ ಕೊಟ್ಟಿರುವಂತದ್ದು ತುಂಬಾ ಹೆಮ್ಮೆಯ ವಿಚಾರ. ಸರ್, ನಿಮಗೆ ಯಾರು ಹೇಳಿದ್ರು, ಮತ್ತೆ ಹೆಂಗೆ ಈ ಚೇರ್ ಮಾಡೋ ಸಂಬಂಧಪಟ್ಟಂತೆ ಯಾವ ರೀತಿ ನಿಮಗೆ ಆರ್ಡರ್ ಬಂತು, ಯಾವ ರೀತಿ ಇದಾಯ್ತು ಸರ್? ಸರ್, ಇದು ಆಕ್ಚುಲಿ ನನ್ನ ಹೆಸರು ಖಿಜರ್ ಅಲಿ ಖಾನ್ ಅಂತ. ನನ್ ಫ್ರಮ್ ಹೆಸರು RK ಫೈನ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅಂತ. ಈಗ 11 ಸೆಪ್ಟೆಂಬರ್ 2025ಗೆ ಒಂದು ಆಲ್ ಇಂಡಿಯಾ ಸ್ಪೀಕರ್ಸ್ ಒಂದು ಸೆಮಿನಾರ್ ಇತ್ತು. ಆಗ ಬ್ಯಾಂಗ್ಳೂರ್ನಲ್ಲಿ ಎಲ್ಲಾ ಸ್ಪೀಕರ್ಸ್ ಬಂದಿದ್ರು ಮತ್ತು ಓಂ ಬಿರ್ಲಾ ತನಕನು ಬಂದಿದ್ರು. ಆಗ UP ಸ್ಪೀಕರ್ ಸತೀಶ್ ಮಹಾನ ಅಂತ ಅವ್ರು ಬಂದ್ಬಿಟ್ಟು ಬಹಳ ಇಷ್ಟಪಟ್ರು. 1957 ನಲ್ಲಿ ಆ ಕೆಂಗೇಲ್ ಹನುಮಂತಯ್ಯ ಅವರು ಸ್ಥಾಪನೆ ಮಾಡಿರೋದು ಪೀಠ, ಅದು ಆ ಸೇಮ್ ಬೇಕು ಅಂತ ಅವರು ನಮ್ಮ ಸ್ಪೀಕರ್ UT ಖಾದರ್ ಸಾಹೇಬ್ರಿಗೆ ಹೇಳಿದ್ರು. ಅವ್ರ ಇಷ್ಟ ಇದೆ ಅಂತ. ಆಗ UT ಖಾದರ್ ಸಾಹೇಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನನ್ಗೆ ಬಂತು ಅದು. ಅದಕ್ಕಿಂತ ಮುಂಚೆ ನಾವು ವಿಧಾನಸೌಧ ಎಂಟ್ರೆನ್ಸ್, ಅಸೆಂಬ್ಲಿ ಎಂಟ್ರೆನ್ಸ್ ಡೋರ್ ತನಕನು ಮಾಡಿದೀವಿ. ಅದಕ್ಕಿಂತ ಮುಂಚೆ ನಾವು ಗುಲ್ಬರ್ಗಾದಲ್ಲಿ ಬುದ್ಧ ವಿಹಾರ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಟ್ಸಿರೋದು, ಅಲ್ಲಿ ಎಲ್ಲ ಡೋರ್ಸ್ ಕೊಟ್ಟಿದ್ದೀವಿ. ಆಮೇಲೆ ಬೆಳಗಾವಿನಲ್ಲಿ ಸೇಮ್ ಪೀಠ 2 ಚೇರ್ UT ಖಾದರ್ ಸಾಹೇಬ್ರಿಗೆ ಒಂದು, ಆಮೇಲೆ ಬಸವರಾಜ್ ಹೊರಟಿ ಅವ್ರಿಗೆ ಒಂದು ಕೊಟ್ಟಿದ್ದೀವಿ, ಸಭಾಪತಿ. ಅದೇ ಸರ್. ಸರ್, ಈಗ ನೀವು ಈ ಚೇರ್ ಅನ್ನ ಮಾಡ್ಬೇಕಾದ್ರೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಅಲ್ಲಿನ ಸಭಾಧ್ಯಕ್ಷರಿಗೆ ಈ ಚೇರ್ ಮಾಡ್ಬೇಕು ಅಂತ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನ್ಗೆ ಬಹಳ ಹೆಮ್ಮೆ ಆಯ್ತು. ಯಾಕಂದ್ರೆ ನಮ್ಮ ಕರ್ನಾಟಕನಲ್ಲಿ ಆರ್ಟ್ ತುಂಬಾ ಇದೆ. ನಮ್ ದೇಶದಲ್ಲಿ ಕರ್ನಾಟಕನಲ್ಲಿನೇ ಇರೋದು. ಅದ್ ಏನಂದ್ರೆ ಹಳೆ ಬೇಲೂರ್ ಇದೆ, ಮತ್ತು ಮೈಸೂರ್ ಪ್ಯಾಲೇಸ್ ಇದೆ, ವಿಧಾನಸೌಧ ಬ್ಯಾಂಗ್ಳೂರ್ ಇದೆ ಅಂತ ಎಲ್ಲ. ಅದು ನಮ್ಮ ಮೈಸೂರಿನಲ್ಲಿ ಏನಿದೆ ಅಂದ್ರೆ ನಮ್ಮ ಮಹಾರಾಜರು ಸಿಟಿ ಇದು. ಇಲ್ಲಿ ಆರ್ಟಿಸ್ಟ್ ಎಲ್ಲ ಕಂಪ್ಲೀಟ್ ಉತ್ಪತ್ತಿ ಆಗೋರೆ ನಮ್ಮ ಮಹಾರಾಜರ ಕಡೆಯಿಂದ. ಅದಕ್ಕೆ ನನ್ಗೆ ಒಂಥರ ಹೆಮ್ಮೆ ಆಯ್ತು. ನಾವು ಅಲ್ಲಿ ತನಕ ಹೋಗಿದ್ದೀವಿ, ಅಲ್ಲಿ ಆಗಿದೆ ಅಂತ. ಈಗ ರಾಮ್ ಮಂದಿರ್ಗೆ ನಮ್ಮ ಮೈಸೂರವ್ರೆ ಶಿಲ್ಪಿಕಾರು. ಅದು ಸೆಕೆಂಡ್ ಪ್ಲೇಸ್ ನಮ್ದು ಇದೆ. ಅದಕ್ಕೆ ಬಹಳ ಖುಷಿ ಪಡ್ತಾ ಇದ್ದೀವಿ ಸರ್. ಅದೆಲ್ಲ ನಮ್ UT ಖಾದರ್ ಸಾಹೇಬ್ರ ಕಡೆಯಿಂದ ಆಗಿದೆ ಸರ್ ಅದು. ಸರ್, ಈ ಸಭಾಧ್ಯಕ್ಷರ ಪೀಠ ಅಂದ್ರೆ ಸಭಾಧ್ಯಕ್ಷರ ಈ ಚೇರನ್ನ ಮಾಡ್ಬೇಕಾದ್ರೆ ಒಂದು ವಿಶೇಷವಾಗಿರುತ್ತೆ, ಮತ್ತು ಇದೊಂದು ಒಂದು ವಿಶೇಷ ಸಂದರ್ಭ. ಇಂಥ ಸಂದರ್ಭದಲ್ಲಿ ನೀವು ಎಷ್ಟು ದಿನ ತೆಗೆದುಕೊಂಡ್ರಿ ಸರ್ ಈ ಸಭಾಧ್ಯಕ್ಷರ ಪೀಠವನ್ನ ಮಾಡ್ಬೇಕಾದ್ರೆ? ಮತ್ತು ಏನೇನು ಮೆಟೀರಿಯಲ್, ವುಡ್ ಅನ್ನ, ಯಾವ ರೀತಿ ವುಡ್ ಅನ್ನ ಉಪಯೋಗಿಸಿದೆ ಇದಕ್ಕೆ? ಸರ್, ಇದು ಆಕ್ಚುಲಿ ರೋಸ್ವುಡ್, ಕಂಪ್ಲೀಟ್ ಪ್ಯೂರ್ ರೋಸ್ವುಡ್. ನಮ್ಮ ದೇಶದಲ್ಲಿ ಕರ್ನಾಟಕ ಸ್ಟೇಟ್ ನಲ್ಲಿನೇ ರೋಸ್ವುಡ್ ಇರೋದು, ಸೌತ್ ನಲ್ಲಿ. ಮಿಕ್ಕಿದು ಎಲ್ಲೂ ಇಲ್ಲ. ಲೈಕ್ ದಟ್ ಸ್ಯಾಂಡಲ್ವುಡ್ ಫಸ್ಟ್ ಇದ್ನಲ್ಲಿ ಇದೆ, ಆ ಸೆಕೆಂಡ್ ಪ್ಲೇಸ್ ರೋಸ್ವುಡ್ ಇದೆ. ಆ ರೀತಿ ಆಗಿ ನಾವು ಅದ್ನಲ್ಲಿ ಕಂಪ್ಲೀಟ್ ಪ್ಯೂರ್ ರೋಸ್ವುಡ್ ನಲ್ಲಿ ಮಾಡಿದೀವಿ ಅದು. ಎಷ್ಟು ದಿನ ತೆಗೆದುಕೊಳ್ಳಿ ಸರ್ ಸಮಯ? ಸರ್, ಇದು 3.5 ತಿಂಗಳು ಆಗಿದೆ ಅದು.
ಟೋಟಲಿ ಓ ಒಂದು 12-13 ಜನ ಕೆಲಸ ಮಾಡೋರು. ಅದಕ್ಕೆ ಹ್ಮ್ ಡೇ ನೈಟ್ ಡಬಲ್ ಶಿಫ್ಟ್ ಮಾಡಿ ಅದು ಫಿನಿಶ್ ಹ್ಮ್ ಆಗಿದೆ ಸರ್. ಓಕೆ. ನಾ ಸುಮ್ಮನೆ ಚೇರ್ ನೋಡಿದ ತಕ್ಷಣ ಅದ್ರಲ್ಲಿ ಆ ಏನಿದು ಚೇರ್ ನಲ್ಲಿ ಹನುಮಂತಯ್ಯ ಅವರು ಅದ್ನಲ್ಲಿ ಒಂದ್ ಸಬ್ಜೆಕ್ಟ್ ಇದೆ. ಹಾ ಸೂರ್ಯ ಚಂದ್ರ ಇದೆ, ಮತ್ತು ಹಾ ಮಾವ್ರಣ್ಣದು ಇದೆ, ಹಾ ಒಂದು ವ್ಯಾಲಿ ಇದೆ, ಮತ್ತು ಹಾ ಎಲ್ಲಾ ಒಂದು ಕಂಪ್ಲೀಟ್ ಒಂದ್ ಸಬ್ಜೆಕ್ಟ್ ಇದೆ ಸರ್ ಅದು. ಓಕೆ. ಸುಮ್ನೆ ಒಂದು ಪೀಠ ಒಂದ್ ಚೇರ್ ಅಂತದ್ ಇಲ್ಲ ಅದು. ಹೌದು. ಹಾ ಅದೆಲ್ಲಾ ಕ್ಯಾರೆಕ್ಟರ್ ನಾವು ಫಾಲೋ ಮಾಡಿ ಆ ಕ್ಯಾರೆಕ್ಟರ್ ರಿಪೀಟ್ ಮಾಡಿದೀವಿ ಅಲ್ಲಿ. ಓಕೆ. ಅಂದ್ರೆ ಸರ್ ಈಗ ಚೇರ್ ನೋಡಿದ ತಕ್ಷಣ ಏನೊಂದು ಚೇರ್ ಅಲ್ವಾ, ಇದೇನು ಆರಾಮ ಮಾಡ್ಬಿಡ್ಬೋದು ಚೇರು ಅಂತ ಅಂತ ಒಂದು ಭಾವನೆ ಬರುತ್ತೆ. ಆ ರೀತಿ ತುಂಬಾ ಸುಲಭವಾಗಿ ಮಾಡಕ್ ಆಗೋದಿಲ್ಲ ಅಲ್ವಾ ಸರ್ ಅದು? ನಿಜ. ಆಕ್ಚುಲಿ ಹ್ಮ್ ಹ್ಮ್ ಆ ಚೇರ್ ಸಾಧ್ಯನೇ ಇಲ್ಲ ಯಾರು ಮಾಡಕ್ಕೆ. ಓಕೆ. ಅದ್ನಲ್ಲಿ ಯಾರ ಹತ್ರ ಆರ್ಟ್ ಇರುತ್ತೆ ಹ್ಮ್ ಅವರೇ ಮಾಡೋದು. ಅದಕ್ಕೆ ಹ್ಮ್ ನಾನು ಒಂದು ಹೇಳ್ತೀವಿ, ನಮ್ಮ ಅಣ್ಣ ಅವ್ರದ್ದು, ಹ್ಮ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರಿಗೆ ನಾವು ಎಲ್ಲ ಫರ್ನಿಚರ್ ಕೊಟ್ಟಿದೀವಿ. ಹ್ಮ್ ಆಗ ಅವರು ನಮ್ಮ ಬೆನ್ನು ಹೀಗೆ ತಡ್ಬಿಟ್ಟು ಸರಸ್ವತಿ ಆಶೀರ್ವಾದ ನಿಮ್ ಮೇಲೆ ಇದೆ ಅಂತ ಆಶೀರ್ವಾದ ಕೂಡ ಮಾಡವ್ರೆ. ಓಕೆ 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 ಓಕೆ. ಸರ್ ಆ ಆಮೇಲೆ ಚೇರ್ ಇದು ಬುದ್ಧ ವಿಹಾರ ಕಟ್ಸುವಾಗ ನಾನು ದಲೈ ಲಾಮಾ ಮತ್ತು ದಲೈ ಲಾಮಾ ಕೈಯಿಂದಾನೇ ಸನ್ಮಾನ ಆಗಿದೆ ನಮ್ಗೆ. ಹ್ಮ್ ಆ ಪ್ರತಿಭಾ ಪಾಟೀಲ್ ಹ್ಮ್ 2009 ನಲ್ಲಿ ಪ್ರೆಸಿಡೆಂಟ್ ಇದ್ರು. ಅವ್ರ ಹ್ಮ್ ಕೈಯಿಂದಾನೇ ನನ್ಗೆ ಒಂಥರ ಇದ್ದಾಗಿತ್ತು ಸರ್. ಓಕೆ. ಸರ್ ನೀವು ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಚೇರನ್ನ ತೆಗೆದುಕೊಂಡು ಹೋದ್ರಲ್ವಾ? ಏನ್ರಲ್ಲಿ ತೆಗೆದುಕೊಂಡು ಹೋದ್ರಿ? ಅಂದ್ರೆ ಏನು ಆ, ಆ, ಏನ್ ಬಸ್ಸಲ್ಲಿ ಹೋದ್ರಾ ಅಥವಾ ಯಾವ ರೀತಿ ಹೋದ್ರಿ? ಸರ್ ಇಲ್ಲ, ಅದು ಫಸ್ಟ್ ಟೈಮ್ ಇವರು ಸತೀಶ್ ಮಹಾನ ಅವ್ರು ಕರ್ಸಿದ್ರು. ಹ್ಮ್ ಆಗ ನಾವು ನಮ್ಮ ಫಾರೆಸ್ಟ್ DFO ಹ್ಮ್ ಶ್ರೀಧರ್ ಅಂತ ಅವ್ರಿಬ್ರು ಹೋಗ್ಬಿಟ್ಟು ಫ್ಲೈಟ್ ನಲ್ಲಿ ಹೋಗ್ಬಿಟ್ಟು ಹ್ಮ್ ಅಲ್ಲಿ ಕೂರಿ ನಮ್ ಸ್ಟೇಟ್ದು ಸ್ವಲ್ಪ ಎಂಬ್ಲಮ್ ಇದೆಯಲ್ಲ ಆ ರೀತಿ ಚೇಂಜ್ ಮಾಡಿ ನಮ್ ಹ್ಮ್ ಎಂಬ್ಲಮ್ ಹಾಕಿ ಅಂತ ಅವ್ರು ಹೇಳಿದ್ರು. ಆಗ ಹ್ಮ್ ಅಲ್ಲೇ ಸ್ಪಾಟ್ ನಲ್ಲಿನೇ ಡ್ರಾಯಿಂಗ್ ಮಾಡಿ ನಾನು ಆ ಹ್ಮ್ ಫೋಟೋನ ಕಳಿಸ್ತೀವಿ ತಮ್ಗೆ. ಆ ಹ್ಮ್ ಡ್ರಾಯಿಂಗ್ ಮಾಡ್ಬಿಟ್ಟು ಅದು ನಾವು ಹ್ಮ್ ಮಾಡ್ದೆ. ಆಗ ಅವರೇ ತಾನಾಗೆ ಹೇಳಿದ್ರು, ಆ ಹ್ಮ್ ನಾನು ಬಹಳ ಲಕ್ಕಿ, ಈ ರೀತಿ ಹ್ಮ್ ಆರ್ಟಿಸ್ಟ್ ಸಿಕ್ಕವ್ರಲ್ಲ ಹ್ಮ್ ಅಂತ ನನ್ಗೆ ಅಪ್ರಿಶಿಯೇಟ್ ಮಾಡಿದ್ರು ಸರ್. ಓಕೆ. ಅದೇ ಸರ್ ರೀತಿ ಬಂದು ನಾನು ಹ್ಮ್ ರಿಪೀಟ್ ಮಾಡಿ ಆ ಚೇರ್ ಮೊನ್ನೆ ತಗೊಂಡೋಗಿ ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ಬಂದಿದೀವಿ. ಅವ್ರು ಹ್ಮ್ ಡೆಲ್ಲಿನಲ್ಲಿ ಇದ್ರು. ಓಕೆ. ಇವತ್ತು ಸ್ಪೀಕರ್ ಅದು. ಬರ್ಬಹುದು ಅವರು ಓಕೆ ಓಕೆ ಸ್ಪೀಕರ್ ಓಕೆ. ಸರ್ ಸರ್. ಅದು ಇನ್ಸ್ಟಾಲೇಷನ್ ಎಷ್ಟು ಸಮಯ ತೆಗೆದುಕೊಳ್ತಾ ಅಲ್ಲಿ ಮಾಡ್ಬೇಕಂದ್ರೆ? ಸರ್ ನಾವು ಆಕ್ಚುಲಿ ಕಂಪ್ಲೀಟ್ ಇಲ್ಲಿಂದ ಹೋಗಕ್ಕೆ ಒಂದು 3-4 ದಿವಸ ಆಗಿದೆ. ಒಂದು ಹ್ಮ್ 2 ಡೇಸ್ ಅಲ್ಲಿ ಇನ್ಸ್ಟಾಲೇಷನ್ ಆಗಿದೆ ಸರ್ ಅದು. ಓಕೆ ಓಕೆ. ಎಲ್ಲ ಇನ್ಸ್ಟಾಲೇಷನ್ ಮಾಡಿದಾದ್ಮೇಲೆ ನಮ್ಮ ಹ್ಮ್ ಕರ್ನಾಟಕದಿಂದ ತಯಾರಾದಂತ ಚೇರು ಉತ್ತರ ಪ್ರದೇಶದ ಸ್ಪೀಕರ್ ಅಂದ್ರೆ ವಿಧಾನಸಭೆಯಲ್ಲಿ ಇತ್ತಲ್ವಾ? ಅದ್ ನೋಡಿದಾಗ ಹ್ಮ್ ಆ ದೃಶ್ಯ ನೋಡಿದಾಗ ಏನ್ ಅನ್ಸ್ತು ಕೈಸರ್ ಅವರೇ? ಸರ್ ಅದು ನೋಡಿದ್ರೆ ಆಕ್ಚುಲಿ ಆ ವಿಧಾನಸಭಾ ಕಟ್ಟಿರೋದು ಬ್ರಿಟಿಷ್ ಕಾಲದಲ್ಲಿ ಅದು. ಹಾ ಆ ಹಾ ಹಾ ಆ ಎಲ್ಲಾ ಕಂಪ್ಲೀಟ್ ಫರ್ನಿಚರ್ ಇಂಟೀರಿಯರ್ ಎಲ್ಲಾ ಕಂಪ್ಲೀಟ್ ಟೀ ಕೊಡ್ದು ಇದೆ. ಹಾ ಅದ್ನಲ್ಲಿ ರೋಸ್ವುಡ್ ಇದೆಯಲ್ಲ, ಹ್ಮ್ ಈ ತಾವು ಕೋಟ್ ಹಾಕ್ತೀರಾ, ಕೋಟ್ ನಲ್ಲಿ ಹಾ ಬಟನ್ ಇಲ್ಲ ಅಂದ್ರೆ ಆ ಹಾ ಕೋಟ್ ವ್ಯಾಲ್ಯೂ ಇರಲ್ಲ. ಆ ರೀತಿ ಸಿಂಕ್. ಬಟನ್ ತರ ಕಾಣ್ತಾ ಇದೆ ಸರ್ ಅದು. ಓಕೆ ಓಕೆ. ಸೊ ಅಂದ್ರೆ ಅದೊಂದು ಎದ್ದು ಎಸ್ ಸರ್. ಕಾಣ್ತಾ ಇದೆ ಅದೊಂದು. ಎಸ್ ಅದರದ್ದು ಫೋಟೋ ಶೇರ್ ಮಾಡ್ತೀನಿ ಸರ್ ನಾನು. ಓಕೆ. ಸರ್ ನಮ್ಮ ಒಂದು ಆ, ನಮ್ಮ ಸಭಾಧ್ಯಕ್ಷರ ಪೀಠಕ್ಕೂ ಅಂದ್ರೆ ಈಗ ನಮ್ಮ ಕೆಂಗಲ್ ಹನುಮಂತಯ್ಯ ಕಾಲದಲ್ಲಿ ಮಾಡಿದಂತ ನಮ್ಮ ವಿಧಾನಸಭೆಯ ಪೀಠಕ್ಕೂ ಈಗ ನೀವು ಮಾಡಿರೋ ಪೀಠಕ್ಕೂ ಏನ್ ವ್ಯತ್ಯಾಸ ಇದೆ ಸರ್? ಸರ್ ಸುಮಾರು ಒಂದು 30-40% ಡಿಫ್ರೆಂಟ್ ಇದೆ. ಓಕೆ ಓಕೆ ಓಕೆ. ಮಾತ್ರ ಅದ್ರಲ್ಲಿ ನಾನು ಹಾ ಕೆಂಗೇಲ್ ಹನುಮಂತಯ್ಯ ಅವರು ಕ್ಯಾರೆಕ್ಟರ್ ರಿಪೀಟ್ ಮಾಡೋರಲ್ಲ ಕ್ಯಾರೆಕ್ಟರ್, ಅದಕ್ಕೆ ರಿಪೀಟ್ ಮಾಡಿದೀವಿ ನಾನು. ಓಕೆ. ಆ ಏನ್ ಸರ್ ಕ್ಯಾರೆಕ್ಟರ್ ಅಂದ್ರೆ? ಕ್ಯಾರೆಕ್ಟರ್ ತೆಗ್ದಿಲ್ಲ ನಾನು. ಓಕೆ ಸರ್ ಈಗ ಆ ಚೇರ್ ಅಲ್ಲಿ ಏನ್ ಒಂದ್ ವಿಶೇಷ ಏನಿದೆ ಸರ್? ಏನ್ ಕ್ಯಾರೆಕ್ಟರ್ ಇದೆ ಅಥವಾ ಏನ್ ವಿಶೇಷ ಇದೆ ಅದರಲ್ಲಿ ನಮ್ಮ ಸರ್ ನಮ್ಮ ಕರ್ನಾಟಕದ್ದು ಅನ್ನೋ ಸಂಬಂಧಪಟ್ಟ ಏನಾದ್ರು ಕೂಡ ಒಂದು ಒಂದು ಹಾ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಕ್ಕೆ ಏನಾದ್ರು ಕೂಡ ಇದೆಯಾ ಆ ಚೇರ್ ಅಲ್ಲಿ? ಹಾ ಸರ್, ನಮ್ ಕರ್ನಾಟಕ ಸ್ಟೇಟ್ ನಲ್ಲಿ ವ್ಯಾಲಿ ಅಂತ ಒಂದ್ ಇದ್ದಿದೆ, ಹಾ ಪಕ್ಷಿ ತರ. ಬಾಡಿ ಪಕ್ಷ ಎಲ್ಲ ಲಯನ್ದು ಇರುತ್ತೆ, ಫೇಸ್ ಹ್ಮ್ ಎಲ್ಲ ಅದು ವ್ಯಾಲಿ ಟೈಪ್ ಇರುತ್ತೆ, ಹ್ಮ್ ಮೇಲ್ಗಡೆದು ಸೊಂಡ್ಲ್ ಆನೆ ಟೈಪ್ ಇರುತ್ತೆ. ಒಂದ್ ಸಬ್ಜೆಕ್ಟ್ ಹಾ ಇದೆ ಸರ್ ಅದು. ಅದು ಹಾ ಅದ್ನಲ್ಲಿ ಫಿಕ್ಸ್ ಮಾಡಿದೀನಿ. ಓಕೆ. ಮತ್ತು ಮಾವಿನಹಣ್ಣದು ಮಾವಿನಕಾಯ್ದು ಒಂದು ಇದ್ದಿದೆ, ಅದು ಫಿಕ್ಸ್ ಹ್ಮ್ ಮಾಡಿದೀನಿ. ಹ್ಮ್ ಸೂರ್ಯ ಚಂದ್ರ ಅದು ಫಿಕ್ಸ್ ಹ್ಮ್ ಮಾಡಿದೀನಿ. ಓಕೆ. ಮಾತ್ರ ಇಲ್ಲಿ ಸ್ಟೇಟ್ ಎಂಬ್ಲಮ್ ಇದೆಯಲ್ಲ, ಹಾ ಸ್ಟೇಟ್ ಎಂಬ್ಲಮ್ ಜಾಗದಲ್ಲಿ ನಾವು ಫ್ಲವರ್ ಹಾಕಿದೀವಿ.
ಓಕೆ ಅದು ಓಕೆ ಆ ಜಾಗನೂ ಖಾಲಿ ಆಗ್ಬಾರ್ದಂತ. ಓಕೆ ಮತ್ತು ಅದ್ ಮೇಲೆ ಅವ್ರದ್ದು ವಿಧ UPದು ನಾವು ಎಂಬ್ಲಮ್ ಇನ್ಲೇ ವರ್ಕ್ ನಲ್ಲಿ ಫಿಕ್ಸ್ ಮಾಡಿದ್ದೀವಿ ಸರ್. ಓಕೆ ಓಕೆ ಅಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಅಥವಾ ಅಂದ್ರೆ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮೀಟ್ ಮಾಡ್ಬೇಕಂತ ಏನಾದ್ರು ಅನ್ಸ್ತಾ ಅಲ್ಲಿ ಇನ್ಸ್ಟಾಲೇಷನ್ ಬಹಳ ಮಾಡಿ ಆಸೆ ಇತ್ತು ಸರ್, ಬಹಳ ಹಾ ಆಸೆ ಇತ್ತು. ಅವರು ಎಲ್ಲ ಡೆಲ್ಲಿಗೆ ಹೋಗಿದ್ರು. ಹಾ ಹೌದ್ ಸರ್, ಓಕೆ ಓಕೆ ತುಂಬಾ ಜನ ಸಿಕ್ಕಿದ್ರು ನನ್ಗೆ ಅಲ್ಲಿ. MLAs ಅವ್ರು ಇವರು ಅವ್ರು ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ಇಂತ ಪದಾರ್ಥ ಇಲ್ಲವೇ ಇಲ್ಲ, ಅದು ಒಂದ್ ಹೇಳಿದ್ರು, ಒಂದ್ 200 ವರ್ಷ ಆದ್ರೇನು ಏನು ಆಗಲ್ಲ ಅಂತ ಅವ್ರವ್ರೇ ಮಾತಾಡ್ತಾ ಇದ್ರು. ಅದು ಓಹೋ ಸರ್ ಈಗ ಇದು ಎಷ್ಟು ಅದೆಲ್ಲ ಅಂದ್ರೆ ಎಲ್ಲ ಯಾವ ಕಡೆಯಿಂದ ಬಂದಿದೆ ಅಂದ್ರೆ ನಮ್ಮ ಕರ್ನಾಟಕ ಸ್ಪೀಕರ್ ಸಾಹೇಬ್ರದ್ದು ಬಹಳ ಚರ್ಚೆ ಇದೆ ಸರ್ ಅಲ್ಲಿ. ಹೌದು ಹೌದು UT ಖಾದರ್ ಸಾಹೇಬ್ರದ್ದು ಹೌದು ನನ್ಗೆ ಕೇಳಿದ್ರು 3-4 ಜನ ಅಲ್ಲಿ. ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು, ಅವ್ರು ಕೇಳಿದ್ರು, ಮತ್ತು ಒಬ್ರು MLA ಕೇಳಿದ್ರು. ಆಗ ನಾನ್ ಹೇಳಿದೆ, ನಮ್ಮ ಸ್ಪೀಕರ್ ಸಾಹೇಬ್ರು ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನನ್ಗೆ ಬಂದಿದೆ ಅಂತ ನಾವು ಇದ್ ಮಾಡ್ದೆ. ಆಮೇಲೆ ಅದು ನಾವು ಹ್ಮ್ ಫ್ಲೈಟ್ ನಲ್ಲಿ ಹೋಗಿದ್ದೀವಿ ಅಲ್ಲಿ. ನಾವು ಮತ್ತು ಶ್ರೀಧರ್ ಅಂತ DFO ಅವರೇ, ಅವ್ರು ಇಬ್ರು ಹೋಗ್ಬಿಟ್ಟು ಅಲ್ಲಿ ಇನ್ಸ್ಟಾಲೇಷನ್ ಮಾಡಿ ಬಂದಿದ್ದೀವಿ. ಸರ್ ಉಡ್ಡು ಎಲ್ಲಿಂದ ಅದು ಅಂತ ಏನಾದ್ರು ಹೇಳ್ಬೋದು? ಅಂದ್ರೆ ನಮ್ಮ ಕರ್ನಾಟಕದ್ದು ಯಾವ ಭಾಗದ ಉಡ್ಡು ಅಥವಾ ಆ ಒಂದು ರೋಸ್ ಉಡ್ ವಿಶೇಷ ಏನಿದೆ ಸರ್, ಒಂದು ಕರ್ನಾಟಕನಲ್ಲಿ ಶಿವಮೊಗ್ಗನಲ್ಲಿ ರೋಸ್ವುಡ್ ಇದೆ, ಹ್ಮ್ ಹುಬ್ಳಿನಲ್ಲಿ ಇದೆ, ಹ್ಮ್ ಮತ್ತು ಈಗ ನಮ್ ಕುರ್ಗ್ ಸೈಡ್ ನಲ್ಲಿ ಇದೆ. ಅದ್ನಲ್ಲಿ ಬೆಸ್ಟ್ ಆಫ್ ಕ್ವಾಲಿಟಿ ಕುರ್ಗ್. ಹ್ಮ್ ಓಕೆ ತಿತ್ತುಮತಿ ಅಂತ ಡಿಪೋ ಇದೆ ಒಂದು, ಹ್ಮ್ ಹ್ಮ್ ಕುಶಾಲ್ ನಗರ್ ರೈಟ್ ಸೈಡ್ ಹೋಗುತ್ತೆ ದಾರಿ, ಅದು ತಿತ್ತುಮತಿ ಅಂತ. ಅಲ್ಲಿಂದ ಬೆಸ್ಟ್ ಆಫ್ ವುಡ್ ರೋಸ್ವುಡ್, ಓಕೆ 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 ಅಲ್ಲಿಂದ ನಾವು ಇದ್ ಮಾಡಿದ್ದೀವಿ ಸರ್. ಸರ್ ಅಂದ್ರೆ ಈಗ ಇದು ತುಂಬಾ ಯಾವಾಗ ಕೂಡ ನಿಮ್ಮ ನೆನಪಲ್ಲಿ ಉಳಿಯುತ್ತಲ್ವಾ, ಓ ಮರೆಯಕ್ಕಾಗೋದಿಲ್ಲ ಈ ಒಂದು ಎಸ್ 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 ಈ ರೀತಿ ಎಸ್ ಮಾಡಿರುವಂತ ಒಂದು ಚೇರನ್ನ ಮಾಡಿ ಉತ್ತರ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿರುವಂತದ್ದು. ಹೌದು ಸರ್, ಅದು ನೆನ್ಪಿರುತ್ತೆ. ಇನ್ನೊಂದ್ ವಿಷಯ ಹೇಳ್ಬಿಡ್ತೀವಿ, ಎಲ್ಲಾರ್ಗೆ ಈ ರೀತಿ ಅವಕಾಶ ಸಿಕ್ಕಲ್ಲ. ಹ್ಮ್ ಅದೃಷ್ಟ ಯಾರ್ಗೆ ಇರುತ್ತೆ, ಭಗವಂತ ಯಾರ್ಗೆ ಆಶೀರ್ವಾದ ಮಾಡುತ್ತೆ, ಅವ್ರಿಗೆ ಅವಕಾಶ ಸಿಕ್ಕುತ್ತೆ. ಆ ಅವಕಾಶ ನಮ್ ಹೃದಯನಲ್ಲಿ ಏನಿದೆ ಅದೆಲ್ಲ ತೆಗ್ದಿ ಈಚೆ ಇಟ್ಬಿಡ್ಬೇಕು ಸರ್. ಅದು ಹೌದು ಇಂಥ ಮೊಮೆಂಟ್ ಪುನಃ ಬರತ್ತು ಇಲ್ಲ ಅಂತ ಅದು ಗ್ಯಾರಂಟಿ ಇರಲ್ಲ. ಓಕೆ ನಿಮ್ ಮನೆಯಲ್ಲಿ ಎಷ್ಟು ಸಂಭ್ರಮ ಅದ್ರಲ್ಲಿ ಪಟ್ರು ಸರ್? ಏನಿದೆ ನಂದು ಅದೆಲ್ಲ ತೆಗ್ದಿ ಅಲ್ಲಿ ತೋರ್ಸಿದೀನಿ ಸರ್ ನಾನು. ಹೌದು ಸರ್, ಇದು ನಿಮ್ ಮನೆಯಲ್ಲಿ ಎಷ್ಟು ಸಂಭ್ರಮ ಪಟ್ರು? ಅಯ್ಯೋ, ಬಹಳ ಖುಷಿ ಪಡ್ಬಿಟ್ಟವ್ರೆ ಸರ್. ಆ ಚೇರು ಆಮೇಲೆ ಸುಮಾರು ನಮ್ಮ ವರ್ಷದಿಂದ ಕೂಡ UT ಖಾದರ್ ಸಾಹೇಬ್ರಿಗೆ ನಾನು ಅಲ್ಲಿಂದಾನೇ ಇದ್ ಮಾಡ್ದೆ. ಅವರು ಬಹಳ ಖುಷಿಯಾಗ್ಬಿಟ್ಟವ್ರೆ. ಸೂಪರ್ ಗುಡ್ ಅಂತ ಅವ್ರದ್ದು ಎಷ್ಟೋ ಮೆಸೇಜ್ಗಳು ಇದೆ ನನ್ನ ಹತ್ರ. ಓಕೆ ಸರ್. ಸರ್ ಕೈಸರ್ ಸರ್ ತುಂಬಾ ಧನ್ಯವಾದ. ಅಂದ್ರೆ ಒಂದು ವಿಚಾರ ಅಂದ್ರೆ ಇವೆಲ್ಲವೂ ಕೂಡ ನಿಮ್ಗೆ ಬೆಲೆ ಕಟ್ಟಕ್ಕ ಆಗದ ರೀತಿಯಲ್ಲಿ ಇರುವಂತದ್ದು ಈ ಒಂದು ಘಟನೆ. ನೀವು ಬೇರೆ ಎಲ್ಲಾ ವಿಚಾರಗಳು ಕೂಡ ನೀವು ಇಷ್ಟು ದುಡ್ಡು ಅಂತ ಬೆಲೆ ಕಟ್ಬೋದು. ಆದ್ರೆ ಈ ತರದ ಇದೊಂದು ಪ್ರೌಡ್ ಮೂಮೆಂಟ್, ನಮ್ಗೊಂದು ಹೆಮ್ಮೆಯ ವಿಚಾರ. ನಮ್ಮ ಕರ್ನಾಟಕದಿಂದ ಇದು ಇನ್ಸ್ಟಾಲೇಷನ್ ಆಗಿರುವಂತದ್ದು, ನಮ್ಮ ಕರ್ನಾಟಕದಿಂದ ತೆಗೆದುಕೊಂಡು ಹೋಗಿ ಸ್ಪೀಕರ್ ಏನು ಆ ಒಂದು ಚೇರ್ ಮಾಡಿರುವಂತದ್ದು. ಸೊ ಇದು ಎಷ್ಟು ವರ್ಷ ಪೀಠ ಅದೇ ರೀತಿ ಇರುತ್ತೆ ಅಥವಾ ಅದಕ್ಕೇನಾದ್ರೂ ಬೇರೆ ಏನಾದ್ರು ಕೂಡ ವಿಶೇಷವಾಗಿ ನೀವು ಏನಾದ್ರು ಆಡ್ ಮಾಡಿದಾರಾ ಸರ್? ಇಲ್ಲ ಸರ್, ಅದು ನ್ಯಾಚುರಲ್ ವುಡ್. ಅದು ಆಕ್ಚುಲಿ ಅದ್ನಲ್ಲಿ ಎಷ್ಟು ವರ್ಷ ಆದ್ರೇನೆ ಏನೂ ಆಗಲ್ಲ. ಈಗ ಸಪೋಸ್ ತಿಳ್ಕೊಳ್ಳಿ, ನಮ್ ಮೈಸೂರ್ ಪ್ಯಾಲೇಸ್ ನಲ್ಲಿ ವಸ್ತುಗಳು ಇದೆ. ಒಂದು 50 ವರ್ಷ ಆದ್ಮೇಲೆ ಒಂದ್ ಸಾರಿ ಪಾಲಿಶ್ ಕೇಳುತ್ತೆ. ಅದು ಪಾಲಿಶ್ ಮಾಡ್ಸಿದ್ರೆ ತಿರ್ಗಾ ಅದು ಹೇಳುತ್ತೆ ನಾನು ಬ್ರ್ಯಾಂಡ್ ನ್ಯೂ ಅಂತ. ಆ ರೀತಿ ಕ್ವಾಲಿಟಿದು ವುಡ್ ಅದು. ಅದೇ ಬೇರೆ ವುಡ್ ನಲ್ಲಿ ಇದ್ದಿಲ್ಲ. ಸಪೋಸ್ ಟೀಕ್ ತಗೊಳ್ಳಿ, ಒಂದು 10 ವರ್ಷ 20 ವರ್ಷ ಆದ್ಮೇಲೆ ಪುನಃ ಪಾಲಿಶ್ ಮಾಡಿ ಅದು ಕಲರ್ ಫೇಡ್ ಆಗ್ಬಿಡುತ್ತೆ. ಆ ತಾನಕ್ಕೆ ಅದೇ ಹೇಳುತ್ತೆ ನನ್ ಮುತ್ಕ ಅಂತ. ರೋಸ್ ವುಡ್ ಪಾಲಿಶ್ ಮಾಡ್ಸದ್ರೆ ನಾನ್ ಈಗ್ಲೇ ನಾವು ತಯಾರಾಗಿರೋದು ಅಂತ ಅನ್ನಿಸ್ತದೆ. ಅದು ಅದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲല്ലോ ಸರ್ ಈ ಚೇರಿಗೆ ಸರ್, ಆಕ್ಚುಲಿ ಮರ 1,000 ರೂಪಾಯಿ ಮರ ಇದ್ರೆ ಆ ಕಲೆ 10,000 ರೂಪಾಯಿ ಹಿಡಿಯುತ್ತೆ ಸರ್. ಅಲ್ಲ, ನಿಮ್ ಕಲೆ 10,000 ನಿಮ್ಗೆ ಆ ಕಲೆ ಬೆಲೆನೇ ಕಟ್ಟಕ್ ಆಗೋದಿಲ್ಲ. ಆಮೇಲೆ ಕಲೆಗೆ ಬೆಲೆನೇ ಇಲ್ಲ. ಹೌದು ಹೌದೌದು ಸರ್. ಅದ್ರಲ್ಲೇನು ಇದು ಶ್ರೀಗಂಧ ಅಂದ್ರೆ ಮೈಸೂರು ಮತ್ತೆ ಕರ್ನಾಟಕ ಅಂದ್ರೆ ಶ್ರೀಗಂಧಗೆ ಸ್ಯಾಂಡಲ್ವುಡ್ ಗೆ ಒಂದು ಫೇಮಸ್. ಶ್ರೀಗಂಧ ಏನಾದ್ರು ಮಿಕ್ಸ್ ಮಾಡಿದ್ರ ಅದ್ರಲ್ಲಿ? ಅಂದ್ರೆ ಏನಾದ್ರು ಕೂಡ ಒಂದು ಅಂಶ ಏನಾದ್ರು ಕೊಟ್ಟಿದ್ರ ಅದ್ರಲ್ಲಿ?
ಇಲ್ಲ, ಸ್ಯಾಂಡಲ್ವುಡ್ ಇಲ್ಲ ಅದ್ರಲ್ಲಿ. ಓಕೆ ಓಕೆ ಕಂಪ್ಲೀಟ್ ಪ್ಯೂರ್ ರೋಸ್ವುಡ್. ಓಕೆ ಸರ್. ಈವನ್ ಕೈಸರ್ ಪ್ಲೈವುಡ್ ರೋಸ್ವುಡ್ ವಿನಿಯರ್ ಅದು ಕೂಡ ಇಲ್ಲ ಅದ್ನಲ್ಲಿ. ಹ್ಮ್ ಹ್ಮ್ ಹ್ಮ್. ಪೂರ್ತಿ ಒಟ್ಟು ರೋಸ್ವುಡ್. ಒಟ್ಟು 3 ತಿಂಗಳು ತೆಗೆದುಕೊಳ್ತಲ್ವಾ ನಿಮ್ಮ ಸಮಯ ಈ ಚೇರ್ ನಿರ್ಮಾಣ ಮಾಡೋದಕ್ಕೆ? 3.5 ತಿಂಗಳಾಗಿದೆ ಸರ್ ಅದು. ಎಷ್ಟು ಜನ ಎಂಪ್ಲಾಯೀಸ್ ಇದ್ರಿ? ಒಂದು 12-13 ಮೆಂಬರ್ಸ್ ಇತ್ತು ವರ್ಕರ್ಸ್. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿರುವಂತದ್ದು. ಹೌದು ಹೌದು, ಅವ್ರ ಎಲ್ಲಾರು ನಮ್ ಶಿಷ್ಯರೇ. ಹೌದು ಸರ್. ಅಷ್ಟು ದಿನ ತೆಗೆದುಕೊಳ್ಳುತ್ತಾ? 3 ತಿಂಗಳು 12 ಜನ ನೌಕರ್ಸು ಕಂಟಿನ್ಯೂಸ್ ಆಗಿ ಅಷ್ಟು ದಿನ ತೆಗೆದುಕೊಳ್ಳುತ್ತಾ? ಸುಮ್ಮನೆ ಬೇಕು ಬೇಕು, ಯಾಕಂದ್ರೆ ಸರ್ ಇದು ಆಕ್ಚುಲಿ ಹ್ಯಾಂಡ್ ವರ್ಕ್, ಇದು ಮೈನ್ಯೂಟ್ ಇರುತ್ತೆ ವರ್ಕ್ ಅದು. ಹೌದೌದು. ಒಂದೊಂದ್ ಪಾರ್ಟ್ ಅದು ಸುಮಾರು 10 ದಿವಸ ಆ ರೀತಿ ಇರುತ್ತೆ. ಎಲ್ಲಾರಿಗೆ ಒಂದೇ ಪಾರ್ಟ್ ನಲ್ಲಿ ಬಿಟ್ಟಿಲ್ಲ ನಾನು, ಡಿಫ್ರೆಂಟ್ ಆಗಿ ಬಿಡುತ್ತೆ ಅಂತ ಒಂದ್ ಪಾರ್ಟ್ ಒಬ್ಬೊಬ್ಬರಿಗೆ ಕೊಟ್ಟಿರೋದು. ಅದ್ರಲ್ಲಿ ಚೇಂಜಸ್ ಆಗಲ್ಲ. ಇದ್ರಲ್ಲಿ ತುಂಬಾ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಇರುತ್ತೆ, ಅಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತಲ್ವಾ? ಚೇರ್ ನಿರ್ಮಾಣ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ಬೇರೆ ರೀತಿ ಆಗುವಂತ ಆತಂಕ ಇರುತ್ತಲ್ವಾ ಸರ್? ಕೆಲವು ಟೈಮ್ ನಲ್ಲಿ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ ಕೆಲಸ, ಸೇಮ್ ಬರ್ಬೇಕು ಅಂತ ಎಷ್ಟೋ ದಿವಸ ನಿದ್ರೆ ಮಾಡ್ಲಿಲ್ಲ ಸರ್ ನಾನು. ಓ ಅದೇ ಟೆನ್ಷನ್, ಅದೇ ಯೋಚನೆ ಯಾವ ರೀತಿ ಬರ್ಬೇಕು, ಹೇಗ್ ಬರ್ಬೇಕು. ನಂದು ಒಂದು ಇದ್ದಿದೆ ಸರ್ ಒಪಿನಿಯನ್, ಏನಂದ್ರೆ ಆ ತರ ವಸ್ತು ಯಾರ್ ಮಾಡಿದ್ರೇನೆ ಅದು ವಸ್ತುಗೆ ಜೀವ ಬರ್ಬೇಕು. ಆ ಜೀವ ಯಾವ ರೀತಿ ಬರುತ್ತೆ ಅಂದ್ರೆ, ಸಪೋಸ್ ನಾವು ಹೋಗ್ತೀವಿ ಎಲ್ಲ ನೋಡ್ತೀವಿ, ಆಗ ಅದೇ ಕರಿಯುತ್ತೆ ಬಂದ್ ನನ್ ನೋಡಿ ಅಂತ. ಆ ತರ ಜೀವ ಕೊಡ್ಬೇಕದು. ಆ ಜೀವ ಬಂದಿದೆ ಅದ್ನಲ್ಲಿ. ಆ ರೀತಿ ಜೀವ ಬಂದ್ರೆ ಹೋಗಿ ಎಲ್ಲಾರು ಮುಟ್ತಾರೆ ಹಿಂಗೆ. ಆಗ ಮುಟ್ತಾರಲ್ಲ, ಎಷ್ಟೋ ಚಂದ ಇದೆ ಅಂತ ಮುಟ್ತಿರಲ್ಲ, ಅದೇ ಅದು ಕರಿಯೋ ತರ ಖುಷಿ. ಅದು ನಮ್ಗೆ ಬಹಳ ಖುಷಿ. ಎಷ್ಟು ಕೆಜಿ ಇದೆ ಸರ್ ಅದು ಚೇರು? ಸರ್ ಇದೇ ಒಂದು 2,000 ಕೆಜಿ ಇರ್ಬಹುದು. ಚೇರ್ 2,000 ಕೆಜಿ. ಏನ್ರಲ್ಲಿ ತೆಗೆದುಕೊಂಡ್ರಿ? 1,500 ಚಿಲ್ಲರೆ ಇರ್ಬಹುದು ಒಂದು. ಏನ್ರಲ್ಲಿ ತೆಗೆದುಕೊಂಡ್ರಿ ಸರ್? ಸರ್ ಏನ್ರಲ್ಲಿ ತೆಗೆದುಕೊಂಡ್ರಿ? ಏನ್ರಲ್ಲಿ? ಅದು ನಮ್ಮ ಡಿಪಾರ್ಟ್ಮೆಂಟ್ ಟೆಂಪೋ ಇತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆ ಟೆಂಪೋ ನಲ್ಲಿ ಹಾಕೊಂಡು ಹೋದ್ರು ಸರ್. ಓಕೆ ಕೈಸರ್ ಸರ್, ತುಂಬಾ ಧನ್ಯವಾದ ಸರ್ ಫೆಡರಲ್ ಕರ್ನಾಟಕ ಜೊತೆ ಮಾತಾಡೋದಕ್ಕೆ. ವೀಕ್ಷಕರೇ, ಇದು ಕೈಸರ್ ಅಲಿ ಖಾನ್ ಅವರ ಹೇಳಿಕೆ. ಅವರು ನಮ್ಮ ಕರ್ನಾಟಕದಿಂದ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷರ ಚೇರ್ ಅನ್ನ ತಯಾರು ಮಾಡಿ ಅಳವಡಿಕೆ ಮಾಡಿ ಬಂದಂತಹ ವ್ಯಕ್ತಿ. ಇವ್ರು ಹೇಳ್ತಾರೆ, ಬಹಳ ತುಂಬಾ ಹೆಮ್ಮೆ ಆಗಿದೆ ನನಗೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಮತ್ತು ಒಂದು ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.